ಇದ್ರಲ್ಲಿ ಮೊದಲನೇದು ನಮ್ಮ ಮುದ್ದು ಪಾಂಡ. ದಿನಕ್ಕೆ 30ರಿಂದ 40 ಬಾರಿ ಮಲ ವಿಸರ್ಜನೆ ಮಾಡಲೇಬೇಕು. ಏನು ಗೊತ್ತಾ, ಇದು ನೋಡಿದ್ರೆ ಮಾಂಸಾಹಾರಿ. ಆದ್ರೆ ತಿನ್ನೋದ್ ಮಾತ್ರ ಬರೀ ಬಿದಿರು. ಊಟದಲ್ಲಿ 90 ಭಾಗ ಬರೀ ಬಿದಿರೇ ಇರುತ್ತೆ. ಪಾಪ. ಜೀರ್ಣಾಂಗ ವ್ಯವಸ್ಥೆ ಮಾತ್ರ ಮಾಂಸಾಹಾರಿಗಳ ರೀತಿಯಲ್ಲೇ ಇದ್ದು ಬಿದಿರಿನ ನಾರಿನ ಅಂಶ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಸರಿ, ಬದುಕ್ಬೇಕು ಅಂದರೆ ದಿನಕ್ಕೆ 38 ಕೆಜಿವರೆಗೂ ಬರೀ ಬಿದಿರನ್ನೇ ತಿನ್ನಬೇಕು. ಅದು 12ರಿಂದ 16 ಗಂಟೆ ತಿಂತಾನೆ ಇರಬೇಕು. ಪಾಪ. ಇದ್ರಿಂದಾಗಿ ದಿನಕ್ಕೆ 30ರಿಂದ 40 ಬಾರಿ ಮಲ ವಿಸರ್ಜನೆ ಮಾಡಬೇಕು. ಇನ್ನು ಎರಡನೇದು ಆಲ್ಬಾಟ್ರಾಸ್ ಅನ್ನೋ ಸಾಗರ ಪಕ್ಷಿ. ಇದು ತಿಂಗಳುಗಟ್ಲೆ ಸಾಗರದ ಮೇಲೆ ಹಾರ್ತಾನೇ ಇರಬೇಕು. ಈ ಪಕ್ಷಿಯ ಮುಖ್ಯ ಆಹಾರ ಸಾಗರದಲ್ಲೇ ಹೆಚ್ಚಾಗಿ ಸಿಗುವ ಮೀನು, ಸ್ಕ್ವಿಡ್, ಕ್ರೇಲ್ ಎನ್ನುವ ಮತ್ತು ಇತರೆ ಸಾಗರ ಜೀವಿಗಳು. ಹೀಗಾಗಿ ಇದು ಸಾಗರದ ಮೇಲೆ ಆಹಾರಕ್ಕಾಗಿ ತಿಂಗಳುಗಟ್ಟಲೆ ಹಾರಾಡುತ್ತಾ ಇರುತ್ತದೆ. ಎಷ್ಟೋ ಬಾರಿ ಹಾರುತ್ತಲೇ ನಿದ್ರಿಸಬೇಕು. ಸಾಗರ ಶಾಂತವಾಗಿದ್ದರೆ ಇದು ಹಾರಾಡಲು ಆಗದೆ ಊಟಕ್ಕೂ ಪರದಾಡಬೇಕಾಗುತ್ತದೆ. ಮೂರನೆಯದು ಮುಳ್ಳುಹಂದಿ. ನೋಡ್ಲಿಕ್ಕೆ ಭಯಂಕರ, ಆದ್ರೆ ಚಳಿಗಾಲ ತುಂಬಾ ಕಷ್ಟ ಇದಕ್ಕೆ. ಇದರ ಮುಖ್ಯ ಆಹಾರವಾದ ಕೀಟ, ಜೀರುಂಡೆ, ಕಂಬಳಿ ಹುಳು ಮುಂತಾದವು ಚಳಿಗಾಲದಲ್ಲಿ ಕಡಿಮೆ. ಹೀಗಾಗಿ ಅದು ಮಣ್ಣಿನಲ್ಲಿ ಆಹಾರಕ್ಕಾಗಿ ಆಳವಾದ ಗುಂಡಿಗಳ ತೋಡಬೇಕು. ಕೆಲವೊಮ್ಮೆ ಆಹಾರ ಸಿಗದೆ ಹಸಿವಿನಿಂದ ನರಳುತ್ತವೆ. ನಾಲ್ಕನೇದು ಆನೆ. ನಮ್ಮ ಆನೆಗಳಿಗೆ ಕಡಿಮೆ ಅಂದರೂ ದಿನಕ್ಕೆ 200 ಲೀಟರ್ ನೀರು ಬೇಕು. ಬೇಸಿಗೆ ಕಾಲದಲ್ಲಿ ಕಾಡಾನೆಗಳು ನೀರು ಹುಡುಕಿಕೊಂಡು 16 ಕಿಲೋಮೀಟರ್ ಅಲೆದಾಡಬೇಕಾಗುತ್ತದೆ. ಐದನೇದು ಪೆಂಗ್ವಿನ್ ಪಕ್ಷಿ. 120 ದಿನ ಉಪವಾಸ ಮಾಡುವ ಗಂಡು ಪಕ್ಷಿ. ಗಂಡು ಪೆಂಗ್ವಿನ್ ಪಕ್ಷಿ ಚಳಿಗಾಲದಲ್ಲಿ ಸುಮಾರು 120 ದಿನಗಳವರೆಗೂ ಅಂಟಾರ್ಟಿಕಾದ -60 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಮೊಟ್ಟೆಗಳಿಗೆ ಕಾವು ಕೊಡುತ್ತಾ ಇರುತ್ತದೆ. ಆಹಾರ ಹುಡುಕಿಕೊಂಡು ಹೋದ ಹೆಣ್ಣು ಬರದೇ ಇದ್ದಲ್ಲಿ ಅಪ್ಪ ಮತ್ತು ಮರಿಗಳು ಹಸಿವಿನಿಂದ ಸಾಯಬೇಕಾಗುತ್ತದೆ. ಆರನೇದು 3 ಹೆಬ್ಬೆರಳಿನ ಸ್ಲೋತ್ ಅನ್ನೋ ವಿಚಿತ್ರ ಪ್ರಾಣಿ. ಅತಿ ನಿಧಾನ ಜೀರ್ಣಕ್ರಿಯೆ ಇದರ ಬಹುದೊಡ್ಡ ತೊಂದರೆ. ಒಂದು ಎಲೆಯನ್ನು ಜೀರ್ಣಿಸಲು ಅದಕ್ಕೆ 30 ದಿನಗಳು ಬೇಕು ಎಂದರೆ ನಂಬಲ ಸಾಧ್ಯ. ಮಲವಿಸರ್ಜನೆ ವಾರಕ್ಕೊಮ್ಮೆ. ಮತ್ತು ಅದಕ್ಕೆ ಮಾತ್ರ ನಿಧಾನವಾಗಿ ಕೆಳಗೆ ಇಳಿಯುವ ಈ ಪ್ರಾಣಿಗಳು ಶಿಕಾರಿಯಾಗುವ ಸಾಧ್ಯತೆ ಹೆಚ್ಚು. ಏಳನೇದು ಪಾರದರ್ಶಕ ಹೊಟ್ಟೆ ಇರುವ ಗ್ಲಾಸ್ ಫ್ರಾಗ್ ಎನ್ನುವ ಕಪ್ಪೆ. ಇದರ ಪಾರದರ್ಶಕ ಹೊಟ್ಟೆಯೇ ಇದರ ಶತ್ರು. ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಸದಾ ಎಲೆಯ ಅಡಿಯಲ್ಲಿ ಅವಿತುಕೊಳ್ಳುವ ಈ ಕಪ್ಪೆ ಎಲೆ ಒಣಗಿದರೆ ಅಥವಾ ಬಣ್ಣ ಕಳೆದುಕೊಂಡರೆ ತಾನೇ ಆಹಾರವಾಗುವ ಸಾಧ್ಯತೆ ಹೆಚ್ಚು. ಇದರಲ್ಲಿ 8ನೇ ಸ್ಥಾನ ನಮ್ಮ ಹುಲಿದು. ಕೈ ತಪ್ಪುವ ಬೇಟೆಯೇ ಇದರ ದೊಡ್ಡ ಸಂಕಟ. ಹುಲಿ ಬೇಟೆಯಾಡುವ 10ರಿಂದ 20 ಪ್ರಯತ್ನಗಳಲ್ಲಿ ಒಮ್ಮೆ ಮಾತ್ರ ಯಶಸ್ವಿಯಾಗುತ್ತೆ. ಕೈ ತಪ್ಪುವ ಪ್ರತಿ ಬೇಟೆಯೂ ಹಸಿವಿನ ಸಂಕಟವನ್ನ ಹೆಚ್ಚಿಸುತ್ತೆ. 9ನೇ ಸ್ಥಾನ ಆಕ್ಟೋಪಸ್ನದು. ಮಕ್ಕಳಿಗಾಗಿ ಇದು ಅಕ್ಷರಶಃ ಪ್ರಾಣ ಬಿಡುತ್ತೆ ಅಂದ್ರೆ ನಂಬೋಕೆ ಆಗಲ್ಲ. ಒಂದು ಬಾರಿಗೆ ಆಕ್ಟೋಪಸ್ 50,000ದಿಂದ 2 ಲಕ್ಷದವರೆಗೂ ಮೊಟ್ಟೆಗಳನ್ನು ಇಡುತ್ತದೆ. ಮೊಟ್ಟೆ ಇಟ್ಟ ನಂತರ ಸಂಪೂರ್ಣವಾಗಿ ಮರಿಗಳು ಹೊರಬರುವವರೆಗೂ ಊಟ ನಿಲ್ಲಿಸಿ ಕಾವು ಕೊಡುತ್ತಲೇ ಇರುತ್ತದೆ. ಕೊನೆಗೆ ಹಸಿವಿನಿಂದಲೇ ಸಾಯುತ್ತದೆ. ಎಂಥ ಮಹಾ ತಾಯಿ. 10ನೆಯ ಸ್ಥಾನ ಒರಾಂಗುಟಾನ್ಗೆ. ತಾಯಿ ಇಲ್ಲದ ತಬ್ಬಲಿ ಮಕ್ಕಳು ಬರೀ ಅನಾಥರಲ್ಲ, ಅವು ಬದುಕೋದೇ ಇಲ್ಲ. ಮರಿಗಳು 8 ವರ್ಷದವರೆಗೂ ತಾಯಿಯೊಂದಿಗೆ ಇರುತ್ತವೆ ಮತ್ತು ಎಲ್ಲವನ್ನೂ ತಾಯಿಯಿಂದ ಮಾತ್ರ ಕಲಿಯುತ್ತವೆ. ಒಂದು ವೇಳೆ ಅದರ ಒಳಗೆ ತಾಯಿ ಸತ್ತರೆ ತಬ್ಬಲಿ ಮಕ್ಕಳು ಬದುಕುವುದು ಬಲು ಕಷ್ಟ. ಏನೊಂದು ತಿಳಿಯದೆ ಹಸಿವಿನಿಂದ ಅಥವಾ ಶಿಕಾರಿಯಾಗಿಯೋ ಸಾಯುತ್ತವೆ. ಪಾಪ. ಸಾಯುವ ಕೊನೆ ಕ್ಷಣದಲ್ಲಿ ಆ ತಾಯಿಯ ಜೀವ ಅದೆಷ್ಟು ಮಿಡಿಯುತ್ತೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಅನಿಸಿಕೆ ಹಾಗೆ ಒಂದು ಸಬ್ಸ್ಕ್ರೈಬ್ ಪ್ಲೀಸ್. ಗಂಟೆ ಹೊಡೆಯೋದು ಮರಿಬೇಡಿ.